ನಾವು ಅಂದ್ಕೊಳ್ತೀವಿ ಕೈ ಮುಗಿ ಅಂತ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಇದಿಷ್ಟೇ ಅಲ್ಲ, ಕೈ ಮುಗಿದ ತಕ್ಷಣ ಬೇಕಾದಷ್ಟು ನಮ್ಮಲ್ಲಿ ಬದಲಾವಣೆಗಳಾಗುತ್ತೆ. ಮಾನಸಿಕವಾಗಿ ಒಳಗಡೆ ಎನರ್ಜಿ ಲೆವೆಲ್ನಲ್ಲಿ ಬಹಳ ಆಗುತ್ತೆ. ಕೈ ಮುಗಿದ ತಕ್ಷಣ ಇಡೀ ದೇಹ ಬ್ಯಾಲೆನ್ಸ್ ಆಗುತ್ತೆ. ಬ್ರೈನ್ನಲ್ಲಿ ಬ್ಯಾಲೆನ್ಸು, ಮತ್ತು ಇಡಾಪಿಗಳ ಬ್ಯಾಲೆನ್ಸು, ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸು ನಾವು ನಿಂತ್ಕೊಂಡ್ರೆ ಸ್ಟ್ರೈಟಾಗಿ ಹಿಂಗೆ ಇಟ್ಕೊಂಡ್ರೇ ಆಗುತ್ತೆ. ಇದ್ರ ಜೊತೆಗೆ ಕೈ ಈ ಥರ ಉಜ್ಜಬೇಕು. ಮೆಡಿಟೇಷನ್ಗೆ ಹೋಗೋಕ್ಕೆ ಮುಂಚೆ ಕೈ ಉಜ್ಜಬೇಕು, ಮತ್ತು ಮೆಡಿಟೇಷನ್ ಆದಮೇಲೆ ಕೈ ಉಜ್ಜಬೇಕು. ಯಾರಾದರೂ ಹುಷಾರಿಲ್ಲದೆ ನಾವು ಕೈ ಕಾಲೆಲ್ಲ ಉಜ್ಜುತ್ತೀವಿ. ಯಾಕೆ ಉಜ್ಜುತ್ತೀವಿ ಅಂದರೆ ಇಲ್ಲಿ ನರ್ವ್ಸ್ ಎಂಡಿಂಗ್ಸ್ ಎಲ್ಲ ಇರುತ್ತೆ. ಅಂದರೆ ಉಷ್ಣತೆ ವಾಮ್ತ್ ಅಂತೀವಲ್ಲ, ಅದು ಬಹಳ ಹಿತವಾಗಿರುತ್ತೆ. ಒಂದು ಹಿತವಾದ ಉಷ್ಣತೆ ಆ ಸಂವೇದನೆಯನ್ನು ಹುಟ್ಟಿಸುತ್ತೆ. ಒಂಥರ ರೆಸಿಪ್ರೊಕೇಷನ್ ನೋಡಬೇಕು. ಟು ಕ್ರಿಯೇಟ್ ಸೆನ್ಸೇಷನಲ್ ವಾಮ್ತ್ ಯು ಹ್ಯಾವ್ ಟು ಚೆನ್ನಾಗಿ ಉಜ್ಜಬೇಕು. ಹಾಗೆ ಉಜ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಿ, ಕಣ್ಮೇಲೆ ಇಟ್ಕೊಳ್ಳಿ. ಅಥವಾ ಎಲ್ಲಾದರೂ ನೊಂದಿದ್ರೆ, ಕೈ ನೊಂದಿದ್ರೆ, ಕಾಲು ನೊಂದಿದ್ರೆ ಸ್ವಲ್ಪ ಹೊತ್ತು ಅದನ್ನು ಹೀಲ್ ಮಾಡ್ಕೊಳ್ಳಿ. ಯಾಕೆಂದರೆ ವಿ ಸ್ಟಿಮ್ಯುಲೇಟ್ ಆ್ಯಂಡ್ ಆ್ಯಂಪ್ಲಿಫೈ ಇದು ಎನರ್ಜಿನ ಬಾಡಿನಲ್ಲಿ ನಾವು ಆ್ಯಂಪ್ಲಿಫೈ ಮಾಡ್ತೀವಿ, ಸ್ಟಿಮ್ಯುಲೇಟ್ ಮಾಡ್ತೀವಿ. ಅದಕ್ಕೆ ಎಲ್ಲಾದ್ರೂ ನೋವಾಗಿದ್ದಾಗ ಚೆನ್ನಾಗಿ ಉಜ್ಜಿಬಿಟ್ಟು ಇಟ್ಕೊಳ್ಬೋದು. ಅಂದರೆ ಉತ್ತೇಜಿಸಬೇಕು, ಶಕ್ತಿಯನ್ನು ವರ್ಧಿಸುತ್ತೆ ಅದು ಉಜ್ಜಿದಾಗ. ಚೆನ್ನಾಗಿ ಉಜ್ಜುತ್ತೀವಿ ನಾವು. ಈ ಘರ್ಷಣೆಯಿಂದ ನಮ್ಮಲ್ಲಿ ಉಷ್ಣತೆ ಹೆಚ್ಚಾಗಿ ನಮ್ಮ ಕೈ ಬಲ ಜಾಸ್ತಿ ಆಗುತ್ತೆ. ಆಮೇಲೆ ಸ್ಟ್ರೆಸ್ಸು, ಸ್ಟ್ರೈನು, ಆ್ಯಂಗ್ಸೈಟಿ ಎಲ್ಲ ತನ್ನಷ್ಟಕ್ಕೆ ಕಡಿಮೆ ಆಗುತ್ತೆ. ಇದು ಜ್ಞಾಪಕ ಇಟ್ಕೊಳ್ಬೇಕು. ಆಮೇಲೆ ನಾವು ಜೋರಾಗಿ ಉಜ್ಜೋದ್ರಿಂದ ನಮಗೆ ಒಂದು ರೀತಿ ಎಲ್ಲ ಚಾನಲ್ ಒಳಗಡೆ ಓಪನ್ ಆಗುತ್ತೆ ಚೆನ್ನಾಗಿ. ಆಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ. ಎಂಡಾರ್ಫಿನ್ ನಮ್ಮಲ್ಲಿ ಉಕ್ಕತೆ ಜಾಸ್ತಿ ಆಗುತ್ತೆ. ಅದರಿಂದನೇ ಅದು ನಮ್ಮಲ್ಲಿ ಎಷ್ಟೋ ಶಕ್ತಿ ಜಾಸ್ತಿ ಆಗುತ್ತೆ. ಪ್ರೆಷರ್ ಕಮ್ಮಿ ಆಗುತ್ತೆ ಎಂಡಾರ್ಫಿನ್ನಿಂದ. ಆಮೇಲೆ ಪೇಯ್ನ್ ರಿಲೀಫ್ ಮಾಡೋದು, ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದು. ಆ್ಯಕ್ಚುಲಿ ಪೇಯ್ನ್ ರಿಲೀವರ್ ಅದು. ಎಂಡಾರ್ಫಿನ್ ಅನ್ನೋದು ಪೇಯ್ನ್ ರಿಲೀವರ್. ನಮ್ಮ ಮೆದುಳಿನಲ್ಲಿ ಅಷ್ಟೊಂದು ಕೆಲಸ ಮಾಡಿದಾಗ ಬೆನ್ನಿನ ಹುರಿನಲ್ಲಿಯೂ ಕೂಡ ಬಹಳಷ್ಟು ಗ್ರಾಹಕ ಶಕ್ತಿಗಳು ಒಂದು ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಬಾಡಿನಲ್ಲಿ ಕಂಪ್ಲೀಟಾಗಿ ಬಾಡಿ ಚೇಂಜಸ್ನ ನಾವು ನೋಡ್ತೀವಿ. ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಅದು ಮಾಡಿಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಎಲ್ಲ ಕಂಪ್ಲೀಟ್ ಹೀಲಿಂಗ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಶವಾಸನ ಮಾಡಿದ್ರೆ, ಯೋಗ ಮಾಡ್ತಿದ್ದಾಗ ಅಥವಾ ಧ್ಯಾನ ಮಾಡಾದಮೇಲೆ ಬಹಳ ಆ ಬಾಡಿ ತಗೊಳುತ್ತೆ. ಬಾಡಿಗೆ ಬೇಕದು. ಅದಕ್ಕೆ ಹೇಳ್ತಾರೆ ಇದು ಸ್ಪೇಸ್ ಇನ್ ಬಿಟ್ವೀನ್ ದಿ ನ್ಯೂರಾನ್ಸ್, ಒಂದು ಸಣ್ಣ ಒಂದು ಸ್ಪೇಸ್ ಇದೆ, ಅಲ್ಲಿ ಒಂದು ಸಣ್ಣ ಫೈಬರ್ ಇದೆ, ಅದು ಕನೆಕ್ಟ್ ಮಾಡುತ್ತೆ ಎಲ್ಲ ಕಡೆ. ಪೇಯ್ನ್ ರಿಲೀವಿಂಗ್ ಪವರ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ರೈಟ್ ಪಾಮ್, ಲೆಫ್ಟ್ ಪಾಮ್, ರೈಟ್ ಪಾಮ್, ಲೆಫ್ಟ್ ಪಾಮ್, ಇದೆಲ್ಲದರಲ್ಲೂ ಕೂಡ ಇಡೀ ದೇಹನ ನಾವು ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಇದರಿಂದ ಕಣ್ಣು ಮೇಲೆ ಇಟ್ಕೊಂಡ್ರೆ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು. ಆಮೇಲೆ ತಲೆ ಮೇಲೆ ಈ ಥರ ಇಟ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದು. ಕೈ ಉಜ್ಜಿ ಇದನ್ನು ಯಾವಾಗಲಾರು ಆವಾಗವಾಗ ದಿವಸದಲ್ಲಿ ಒಂದು 2-3 ಸತಿ ಆದರೂ ಮಾಡ್ಕೊಳ್ಳಿ.